ಸ್ನೇಹಿತರೆ, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಈ ಜಗತ್ತಲ್ಲಿ ದೇವ್ರನ್ನ ಕಂಡ್ರೆ ಭಯಪಡೋದು ಅಥವಾ ಒಬ್ಬ ದೇವ್ರು ನಮ್ಮನ್ನ ಭಯಪಡಿಸೋ ಯಾಕಂದ್ರೆ ಶನಿವಾರ ಬಂತು ಅಂದ್ರೆ ಎಷ್ಟೋ ಜನ ಹೊಸ ಕೆಲಸನೇ ಶುರು ಮಾಡಲ್ಲ, ಎಷ್ಟೋ ಜನ ಪ್ರಯಾಣನೇ ಮಾಡಲ್ಲ, ಇನ್ನು ಕೆಲವರು ಮನೆ ಬಿಟ್ಟೆ ಹೊರಗೆ ಬರಲ್ಲ. ಮನಸ್ಸಲ್ಲಿ ಏನೋ ಒಂಥರ ಭಯ. ಆ ಭಯಕ್ಕೆ ಕಾರಣನೇ ಈ ಶನಿದೇವ. ಜನ ಹೇಳ್ತಾರೆ, ಶನಿ ಬೆನ್ನತ್ತಿದ್ರೆ ಜೀವನ ನರ್ಕ ಆಗುತ್ತೆ, ನಮ್ಮ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗುತ್ತೆ, ಶನಿಯ ವಕ್ರ ದೃಷ್ಟಿ ಬಿದ್ದರೆ ನಮ್ಮ ಕೆಲಸಗಳೆಲ್ಲ ಹಾಳಾಗುತ್ತೆ, ನಮಗೆ ಮಂಕು ಬಡ್ದಂಗಾಗುತ್ತೆ, ನಮ್ಮ ಏಳಿಗೆ ನೆಲ ಕಚ್ಚುತ್ತೆ. ಒಟ್ಟಿನಲ್ಲಿ ಶನಿ ಅಂದ್ರೇ ಬದುಕಿದ್ದಾಗಲೇ ನರಕ ತೋರಿಸೋ ನರಕಾಧೀಶ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಒಮ್ಮೆ ಯೋಚಿಸಿ ನೋಡಿ, ಒಬ್ಬ ದೇವರು ನಿಜವಾಗ್ಲೂ ಇಷ್ಟೊಂದು ಕೆಟ್ಟೋನಾಗ ಸಾಧ್ಯನಾ? ಅಥವಾ ನಾವೇನಾದರೂ ಆತನನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀವಾ? ಇತಿಹಾಸನ ತಿರುವಾಗಿ ನೋಡಿದ್ರೆ ಶನಿದೇವರು ರಾಜನನ್ನ ಭಿಕ್ಷುಕನನ್ನಾಗಿ ಮಾಡಿದ ಕೂಡ ಇದೆ, ಅದೇ ಶನಿದೇವರು ಭಿಕ್ಷುಕನ್ನ ರಾಜನನ್ನಾಗಿ ಮಾಡಿದ ಕೂಡ ಇದೆ. ಆದರೆ ಈ ಪಾರ್ಶಾಲಿಟಿ ಯಾಕೆ? ಒಬ್ರಿಗೆ ನೋವು, ಕಷ್ಟ, ಅವಮಾನ, ಇನ್ನೊಬ್ರಿಗೆ ಶಕ್ತಿ, ಗೌರವ, ಯಶಸ್ಸ. ಇದನ್ನು ತಿಳ್ಕೋಬೇಕು ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅರ್ಧಂಬರ್ಧ ನೋಡಿ ನನಗೆ ಶನಿ ಕಾಟ ತಪ್ತಿಲ್ಲ ಅಂತ ಮಾತ್ರ ಹೇಳಬೇಡಿ. ಯಾಕಂದರೆ ಈ ವಿಡಿಯೋದಲ್ಲಿ ನಾವು ಈ ಶನಿದೇವರ ಜನ್ಮ ರಹಸ್ಯ, ಆತ ಅನುಭವಿಸಿದ ನರಕದ ಜೀವನ, ಆತನಿಗಾದ ಅನ್ಯಾಯಗಳು, ಅವಮಾನಗಳು, ಆತ ಬೆಳೆದು ಬಂದ ರೀತಿ, ಆತನ ಕೋಪತಾಪಕ್ಕೆ ಕಾರಣ, ಆತನಿಗೆ ಸಿಕ್ಕ ವರ, ದೇವತೆಗಳೇ ಈತನನ್ನು ಕಂಡ್ರೆ ನಡುಗೋದು ಯಾಕೆ, ಶನಿಯ ಕಾಟದಿಂದ ಪರಶಿವ ಏನೇನೆಲ್ಲ ಅನುಭವಿಸ್ಬೇಕಾಗಿ ಬಂತು, ಆತ ಯಾರನ್ನ ಹುಡುಕಿ ಬೆನ್ನತ್ತಾನೆ, ಆತನ ವಕ್ರದೃಷ್ಟಿಯಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತೆಲ್ಲ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಸ್ನೇಹಿತರೆ, ಮೊದಲಿಗೆ ಶನಿದೇವರ ಜನ್ಮ ರಹಸ್ಯ ತಿಳ್ಕೊಳ್ಳೋಣ. ಬ್ರಹ್ಮದೇವನ ಮಾನಸ ಪುತ್ರರಲ್ಲಿ ಮರೀಚಿ ಮಹರ್ಷಿಯು ಕೂಡ ಒಬ್ಬ. ಈತನ ಜ್ಯೇಷ್ಠ ಪುತ್ರನೇ ಕಶ್ಯಪ ಮಹರ್ಷಿ. ಈ ಕಶ್ಯಪ ಮಹರ್ಷಿಗೆ ಅದಿತಿಯಿಂದ ಜನಿಸಿದ ಪುತ್ರನೇ ಈ ಜಗತ್ತನ್ನು ಬೆಳಗುವ ಸೂರ್ಯ. ಸೂರ್ಯನ ಹೆಂಡತಿ ಹೆಸರು ಸಂಜ್ಞಾದೇವಿ. ಇವರಿಗೆ ಜನಿಸಿದ ಮಕ್ಕಳೇ ವೈವಸ್ವತ ಮನು, ಯಮಧರ್ಮರಾಜ ಮತ್ತು ಯಮುನಾದೇವಿ. ಕಾಲ ಕಳೆದಂತೆ ಸೂರ್ಯನ ವಿಪರೀತ ತೇಜಸ್ಸನ್ನು ತಡೆಯಲಾರದೆ ಸಂಜ್ಞಾದೇವಿಯು ಆತನನ್ನು ತೊರೆದು ತಪಸ್ಸಿಗೆ ಹೋಗಲು ನಿರ್ಧರಿಸ್ತಾಳೆ. ಅಂತೆಯೇ ತನ್ನ ನೆರಳಿಗೆ ಜೀವ ತುಂಬಿ ತನ್ನ ರೀತಿಯೇ ಇರೋ ಹಾಗೆ ಒಂದು ಸುಂದರ ಸ್ತ್ರೀಯನ್ನು ಸೃಷ್ಟಿಸಿ, ನೀನು ನನ್ನ ಬದಲು ಸೂರ್ಯನ ಪತ್ನಿಯಾಗಿ ಸೂರ್ಯನಿಗೆ ಅನುಮಾನ ಬಾರದ ರೀತಿ ಸಂಸಾರ ಮಾಡಿಕೊಂಡಿರು ಅಂತೇಳಿ ಯಾರಿಗೂ ತಿಳಿಸಿದ ಹಾಗೆ ಅರಮನೆ ಬಿಟ್ಟು ಕಾಡಿಗೆ ತೆರಳ್ತಾಳೆ. ಸೂರ್ಯನೂ ಸಹ ಈಕೆಯನ್ನೇ ಸಂಜ್ಞಾದೇವಿ ಅಂತ ತಿಳಿದು ಸುಖವಾಗಿ ಸಂಸಾರ ಮಾಡತೊಡಗ್ತಾನೆ. ಕಾಲಕ್ರಮೇಣ ಛಾಯಾದೇವಿಗೆ 3 ಮಕ್ಕಳು ಜನಿಸ್ತಾರೆ. ಅವರೇ ಶನಿ, ಸಾವರ್ಣಿಮನು ಮತ್ತು ತಪತಿ. ಆದರೆ ಛಾಯಾದೇವಿ ತನ್ನ ಸ್ವಂತ ಮಕ್ಕಳಂತೆ ಸಂಜ್ಞಾದೇವಿಯ ಮಕ್ಕಳನ್ನ ಸಾಕ್ತಿರಲ್ಲ, ತಾರತಮ್ಯ ಮಾಡ್ತಿರ್ತಾಳೆ. ಇದರಿಂದ ಕೋಪಗೊಂಡ ಯಮನು ಛಾಯಾಳಿಗೆ ತನ್ನ ಎಡಗಾಲಿನಿಂದ ಒದಿತಾನೆ. ಆಗ ಛಾಯಾದೇವಿಯು ತಾಯಿಯನ್ನೇ ಒದ್ದ ನಿನ್ನ ಕಾಲಿಗೆ ಹುಳ ಬೀಳಲಿ ಎಂದು ಶಪಿಸುತ್ತಾಳೆ. ಅಂತೆಯೇ ಅದೇ ರಾತ್ರಿಯೇ ಯಮನ ಕಾಲಿಗೆ ಹುಳ ಬಿದ್ದು ಯಾತನೆ ಪಡತೊಡಗುತ್ತಾನೆ. ಈ ವಿಷಯನ ತನ್ನ ತಂದೆ ಸೂರ್ಯದೇವನಿಗೆ ತಿಳಿಸ್ತಾನೆ. ಇದರಿಂದ ಕೋಪಗೊಂಡ ಸೂರ್ಯನಿಗೆ ಆಕೆಯ ಮೇಲೆ ಅನುಮಾನ ಮೂಡೋಕೆ ಶುರುವಾಗುತ್ತೆ. ಯಾವ ತಾಯಿಯಾದರೂ ಸರಿಯೇ ತನ್ನ ಸ್ವಂತ ಮಕ್ಕಳಿಗೆ ಶಾಪ ಕೊಡಲಾರಳು, ನಿಜ ಹೇಳು ನೀನ್ಯಾರು ಎಂದು ಗದರಿದಾಗ ಆಕೆ ಸತ್ಯವನ್ನ ಬಾಯ್ಬಿಡ್ತಾಳೆ. ವಿಷಯ ತಿಳಿದ ಸೂರ್ಯನು ಕೂಡಲೇ ಕಾಡಿಗೆ ಹೋಗಿ ಸಂಜ್ಞಾಳನ್ನ ಕರೆತರ್ತಾನೆ. ಅಂದಿನಿಂದ ಛಾಯಾದೇವಿಗೆ ಸಂಜ್ಞಾಳ ಮಕ್ಕಳ ಮೇಲೆ ಕೋಪ ಬರುತ್ತೆ. ಅದರಂತೆ ತನ್ನ ಮಕ್ಕಳಿಗೂ ಸಹ ಸೂರ್ಯ ಮತ್ತು ಯಮನನ್ನ ದ್ವೇಷಿಸುವಂತೆ ಪ್ರಚೋದಿಸ್ತಾಳೆ. ಮಕ್ಕಳಿಗೂ ಸಹ ಬೆಳೆಯುತ್ತಾ ಹೋದಂತೆಲ್ಲ ತನ್ನ ತಂದೆಯ ಮೇಲಿನ ದ್ವೇಷ ಹೆಚ್ಚಾಗುತ್ತಾ ಹೋಗುತ್ತೆ. ಕಾಲ ಕಳೆದಂತೆ ಶನಿದೇವನಿಗೆ ಚಿತ್ರವ್ರತನ ಮಗಳಾದ ದಾಮಿನಿಯೊಡನೆ ಮದುವೆ ಆಗುತ್ತೆ. ನಂತರ ದಾಮಿನಿಯು ಮಗುವೊಂದನ್ನು ಪಡೆಯಬೇಕೆಂಬ ಆಸೆಯಿಂದ ಶನಿಯನ್ನ ಹುಡುಕಲಾಗಿ ಶನಿದೇವನು ಶಿವನ ಕುರಿತು ಕಠಿಣ ತಪಸ್ಸನ್ನು ಮಾಡ್ತಿರ್ತಾನೆ. ಆಕೆ ಇಷ್ಟೇ ಕರೆದರೂ ಆತ ವಿಚಲಿತನಾಗಲೇ ಇಲ್ಲ, ಕಣ್ಣು ತೆರೆದು ನೋಡಲೇ ಇಲ್ಲ. ಇದರಿಂದ ಬೇಸತ್ತ ಆಕೆ, ನೀವು ನನ್ನ ಬಿಟ್ಟು ಬೇರೆಯವರ ಮೇಲೇನಾದರೂ ನಿಮ್ಮ ದೃಷ್ಟಿ ಬೀರಿದರೆ ಅವರು ಇಲ್ಲ ಸಲ್ಲದ ಅಪವಾದಕ್ಕೆ ಸಿಲುಕಿ ಸಂಕಷ್ಟಗಳ ಸರಮಾಲೆ ಅವರ ಬೆನ್ನೇರಲಿ ಎಂದು ಶಾಪ ಕೊಡುತ್ತಾಳೆ. ನಂತರ ಶನಿದೇವನ ತಪಸ್ಸಿಗೆ ಮೆಚ್ಚಿದ ಪರಶಿವನು ಪ್ರತ್ಯಕ್ಷನಾಗಿ ಯಾವ ವರ ಬೇಕು ಬೇಡಿಕೋ ಎಂದಾಗ ಶನಿಯು, ನಾನು ನಿಮ್ಮ ದರ್ಶನ ಪಡೆಯಬೇಕೆಂದಷ್ಟೇ ತಪಸ್ಸನ್ನು ಮಾಡಿದೆ, ವರ ಬೇಡುವ ಉದ್ದೇಶವಿಲ್ಲ ಎಂದು ಹೇಳುತ್ತಾನೆ. ಈತನ ಈ ನಿಷ್ಕಲ್ಮಶ ಭಕ್ತಿಗೆ ಮೆಚ್ಚಿದ ಶಿವನು, ನೀನು ಗ್ರಹಕೂಟದಲ್ಲಿ ಒಬ್ಬನಾಗಿ ಸೇರಿಕೋ ಎಂದು ವರವನ್ನು ನೀಡ್ತಾನೆ. ಆಗ ಶನಿಯು, ಅಲ್ಲಿ ನನ್ನ ಕರ್ತವ್ಯವೇನು ಎಂದು ಕೇಳಲಾಗಿ, ಎಲ್ಲ ಗ್ರಹಗಳಂತೆ ನೀನೂ ಸಹ ಜನಿಸಿದ ಪ್ರತಿಯೊಬ್ಬರನ್ನೂ ಕೂಡ ಸತ್ಯ, ಧರ್ಮ, ನಿಷ್ಠೆಯಿಂದ ಬಾಳುವಂತೆ ಮಾಡಿ
ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ ಪಾಪಗಳಿಗೆ ತಕ್ಕಂತೆ ಶಿಕ್ಷೆ ಕೊಟ್ಟು ಅವರನ್ನು ತಿದ್ದಿ ಬುದ್ಧಿ ಕಲಿಸು. ಅಂತೆಯೇ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ ಪುಣ್ಯಕರ್ಮಗಳನ್ನು ಪರಿಗಣಿಸಿ ಅವರಿಗೆ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡು ಎನ್ನುತ್ತಾನೆ. ಆಗ ಶನಿದೇವ, ಇದು ಕೇವಲ ಮಾನವರಿಗೆ ಮಾತ್ರ ಸೀಮಿತವಾ? ದೇವತೆಗಳಿಗೆ ಕರ್ಮಫಲಗಳಿಲ್ಲವೇ ಎಂದು ಕೇಳಲಾಗಿ ಶಿವನು, ಈ ಕರ್ಮಫಲವು ತ್ರಿಮೂರ್ತಿಗಳಿಗೂ ಬಿಟ್ಟಿದ್ದಲ್ಲ. ಅವರವರ ಕರ್ಮಫಲದಂತೆ ದೇವಾನುದೇವತೆಗಳೂ ಸಹ ಪರಿಣಾಮವನ್ನು ಅನುಭವಿಸಲೇಬೇಕು. ಸೃಷ್ಟಿಯ ಮುಂದೆ ಎಲ್ಲರೂ ಸಮಾನರೇ. ಸೃಷ್ಟಿಗೆ ಎದುರು ನಿಲ್ಲುವ ಶಕ್ತಿ ಯಾರಿಗೂ ಇಲ್ಲ. ಈಗಾಗಲೇ ಸೃಷ್ಟಿಕರ್ತ ಬ್ರಹ್ಮರು ಅವರವರ ಕರ್ಮಾನುಸಾರ ಜನ್ಮ ಪಡೆಯಲು ಜಾತಕಗಳನ್ನು ಸಿದ್ಧಪಡಿಸುತ್ತಿದ್ದಾರೆ. ನೀನು ಆ ಜಾತಕಾನುಸಾರ ಫಲ ಕೊಡುತ್ತಾ ಹೋಗು. ಹಿಂದಿನ ಜನ್ಮಗಳಲ್ಲಿ ಪುಣ್ಯ ಕಾರ್ಯಗಳನ್ನು ಮಾಡಿದವರನ್ನು ರಕ್ಷಿಸುತ್ತಾ, ಪಾಪ ಕಾರ್ಯ ಮಾಡಿದವರನ್ನು ಶಿಕ್ಷಿಸುತ್ತಾ ಸಾಗು. ಪಾಪ ಪುಣ್ಯಗಳ ಸಮತೋಲನವನ್ನು ಕಾಪಾಡು ಎಂದು ಆಶೀರ್ವಾದಿಸಿ ಕಳಿಸುತ್ತಾನೆ. ಅಂದಿನಿಂದ ಶನಿದೇವನು ಶನೀಶ್ವರನಾಗಿ ಪ್ರಖ್ಯಾತಿಯಾಗುತ್ತಾನೆ. ಕಾಲ ಕಳೆದಂತೆ ಲೋಕವನ್ನು ಸೃಷ್ಟಿಸುತ್ತಿದ್ದ ಬ್ರಹ್ಮನಿಗೆ ಅಹಂಕಾರ ಮೂಡಲಾರಂಭಿಸಿತು. ನಾನು ಸೃಷ್ಟಿಕರ್ತ, ನಾನೇ ಎಲ್ಲ, ನನಗಿಂತ ಮೇಲ್ಯಾರೂ ಇಲ್ಲ ಎಂದು ಬೀಗತೊಡಗಿದ. ಆ ಅಹಂಕಾರವೇ ಆತನಿಗೆ 5ನೇ ತಲೆಯಾಗಿ ಹೊರಹೊಮ್ಮಿತ್ತು. ಇದೇ ಅಹಂಕಾರದಲ್ಲಿ ಈತ ಶಿವನನ್ನೂ ಸಹ ಅವಮಾನಿಸಿದ. ಎಲ್ಲವನ್ನು ನಾನೇ ಸೃಷ್ಟಿಸಿದರೆ ನಿನ್ನ ಕೆಲಸವೇನೋ, ನಿನ್ನ ಅಸ್ತಿತ್ವವೇನೋ ಎಂದು ಪ್ರಶ್ನಿಸಿದ. ಇದರಿಂದ ಕೋಪಗೊಂಡ ಶಿವನು ಅಹಂಕಾರದಿಂದ ಸೃಷ್ಟಿಯಾಗಿದ್ದ ಆ 5ನೇ ತಲೆಯನ್ನು ಕತ್ತರಿಸಿ ಹಾಕಿ, ಅಹಂಕಾರದ ದೇವತೆಗೆ ಭೂಲೋಕದಲ್ಲಿ ಪೂಜೆ ನಡೆಯದು ಎಂದು ಶಾಪ ಕೊಡುತ್ತಾನೆ. ಹಾಗಾಗಿ ಬ್ರಹ್ಮದೇವನನ್ನು ಯಾರೂ ಸಹ ದೇವರಾಗಿ ಆರಾಧಿಸುವುದಿಲ್ಲ. ಆತನಿಗಾಗಿ ದೇವಾಲಯಗಳನ್ನು ನಿರ್ಮಿಸೋದಿಲ್ಲ. ಆದರೆ ಭಾರತದಲ್ಲಿ ಬ್ರಹ್ಮದೇವನ ಆರಾಧನೆಗೆಂದು ಕೆಲವು ದೇಗುಲಗಳಿವೆ. ಅದು ಎಲ್ಲಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇತ್ತ ಬ್ರಹ್ಮನ ತಲೆ ಕಡಿದ ಶಿವನಿಗೆ ಬ್ರಹ್ಮಹತ್ಯಾ ದೋಷ ಅಂಟಿತ್ತು. ತಕ್ಷಣವೇ ಕಾರ್ಯಪ್ರವೃತ್ತನಾದ ಶನಿಯು ಶಿವನ ಮೇಲೆ ಪ್ರಭಾವವನ್ನು ಬೀರಲು ಶುರು ಮಾಡ್ತಾನೆ. ಮೊದಲು ಶಿವನ ವೈವಾಹಿಕ ಜೀವನವನ್ನು ಪ್ರವೇಶಿಸಿ ಗಂಗೆ ಮತ್ತು ಗೌರಿಗೆ ಕಲಹಗಳನ್ನು ತಂದಿಡ್ತಾನೆ. ಇದರಿಂದ ಶಿವನ ಜೀವನದಲ್ಲಿ ನೆಮ್ಮದಿ ಹಾಳಾಗುತ್ತೆ. ಹಾಗಾಗಿ ಇವರಿಬ್ಬರ ಕಾಟ ತಡೆಯಲಾರದೆ ದೋಷವನ್ನು ನಿವಾರಿಸಿಕೊಳ್ಳೋಕೆ ಅಂತ ಭೂಮಿಗೆ ಬಂದು ಊರೂರು ಅಲೆದು ಭಿಕ್ಷೆ ಬೇಡಲಾರಂಭಿಸುತ್ತಾನೆ. ಕೊನೆಗೆ ಕಾಶಿಯ ಬಳಿ ಬಂದು ನದಿಯಲ್ಲಿ ಮಿಂದು ಮೇಲೆದ್ದಾಗ ಆತನ ದೋಷ ಮುಕ್ತವಾಗುತ್ತೆ. ಹಾಗಾಗಿ ಈಗಲೂ ಸಹ ಪಾಪ ನಿವಾರಣೆಗೆಂದು ಕಾಶಿಯ ಗಂಗೆಯಲ್ಲಿ ಸ್ನಾನ ಮಾಡುವ ಪದ್ಧತಿ ರೂಢಿಯಲ್ಲಿದೆ. ಶಿವನು ದೋಷ ಪರಿಹಾರಕ್ಕೆಂದು ಅಲೆದಾಡುತ್ತಿದ್ದ ಸಮಯದಲ್ಲೇ ದಶಕಂಠ ರಾವಣನು ಶಿವನನ್ನು ಕುರಿತು ಕಠಿಣ ತಪಸ್ಸನ್ನು ಮಾಡ್ತಿರ್ತಾನೆ. ಆದರೆ 1000 ವರ್ಷ ಕಳೆದರೂ ಸಹ ಶಿವನು ಪ್ರತ್ಯಕ್ಷನಾಗಿರಲ್ಲ. ಇದರಿಂದ ಬೇಸತ್ತ ರಾವಣನು ತನ್ನ ಒಂದೊಂದು ತಲೆಗಳನ್ನು ಕಡಿದು ಅಗ್ನಿಗೆ ಅರ್ಪಿಸತೊಡಗುತ್ತಾನೆ. ಕೊನೆಗೆ 10ನೇ ತಲೆ ಕಡಿಯಲು ಹೋದಾಗ ಪ್ರತ್ಯಕ್ಷನಾದ ಶಿವನು ಆತನ ತಲೆಗಳನ್ನು ಪುನಃಸ್ಥಾಪಿಸಿ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ವರವೇನು ಬೇಕು ಎಂದಾಗ ರಾವಣನು ಅಮರತ್ವವನ್ನು ದಯಪಾಲಿಸು ಎಂದು ಬೇಡ್ತಾನೆ. ಆಗ ಶಿವನು, ನಿಯಂತ್ರಣದಲ್ಲಿಲ್ಲದ ಶಕ್ತಿ ಒಳ್ಳೆಯದಲ್ಲ, ಯೋಚಿಸಿ ಕೇಳು ಎಂದಾಗ ಆತ, ದಾನವರಿಂದ, ಯಕ್ಷರಿಂದ ಅಷ್ಟೇ ಏಕೆ, ದೇವತೆಗಳಿಂದಲೂ ಸಹ ಸಾವು ಬರಬಾರದು ಎಂದು ಬೇಡ್ತಾನೆ. ನಸುನಕ್ಕ ಶಿವನು ತಥಾಸ್ತು ಅಂದೇ ಬಿಡ್ತಾನೆ. ಈತ ವರ ಕೇಳುವ ಬರದಲ್ಲಿ ಮನುಷ್ಯರನ್ನ ಲೆಕ್ಕಕ್ಕೆ ಸೇರಿಸಿರಲ್ಲ. ಹೀಗೆ ವರ ಪಡೆದ ರಾವಣನು ಬಲಶಾಲಿಯಾಗಿ ದೇವತೆಗಳ ಮೇಲೆ ಯುದ್ಧವನ್ನು ನೋಡುತ್ತಾನೆ. ಸ್ವರ್ಗಲೋಕವನ್ನು ಸಹ ವಶಪಡಿಸಿಕೊಂಡು ಅಷ್ಟದಿಕ್ಪಾಲಕರನ್ನು ಸೆರೆಯಲ್ಲಿಡುತ್ತಾನೆ. ನವಗ್ರಹಗಳನ್ನು ಲಂಕೆಗೆ ಎಳೆದು ತಂದು ಸಿಂಹಾಸನದ ಮೆಟ್ಟಿಲ ಮೇಲೆ ಬೋರಲಾಗಿ ಮಲಗಿಸಿ ಅವರ ಬೆನ್ನ ಮೇಲೆ ನಡೆದು ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾನೆ. ವಿಷಯ ತಿಳಿದ ನಾರದರು ಲಂಕೆಗೆ ಬಂದು ನೋಡಲಾಗಿ ಅವರಿಗೆ ಪರಿಸ್ಥಿತಿಯ ಗಂಭೀರತೆ ಅರ್ಥವಾಗತೊಡಗುತ್ತೆ. ಶನಿಯ ಬಗ್ಗೆ ತಿಳಿದಿದ್ದ ಅವರಿಗೆ ಒಂದು ಉಪಾಯ ಒಳೆಯುತ್ತೆ. ಅದರಂತೆ ರಾವಣನ ಬಳಿಗೆ ಬಂದ ಅವರು, ಪ್ರಭು, ನೀವೀಗ ತ್ರಿಲೋಕ ಚಕ್ರವರ್ತಿ. ನಿಮ್ಮ ಘನತೆಗೆ ನೀವು ಇವರ ಬೆನ್ನ ಮೇಲಲ್ಲ, ನೇರವಾಗಿ ಮಲಗಿಸಿ ಅವರ ಹೊಟ್ಟೆಯ ಮೇಲೆ ನಡೆದು ಹೋಗಿ, ಆಗಲೇ ನಿಮ್ಮ ಘನತೆಗೆ ಬೆಲೆ ಎಂದು ಉರಿದುಂಬಿಸುತ್ತಾನೆ. ಇದರಿಂದ ಸಂತೋಷಗೊಂಡ ರಾವಣನು ಅವರನ್ನೆಲ್ಲ ನೇರವಾಗಿ ಮಲಗಿಸಿ ಮೊದಲು ಶನಿಯ ಎದೆಯ ಮೇಲೆ ಕಾಲಿಡುತ್ತಾನೆ. ತಕ್ಷಣವೇ ಆತನ ಕ್ರೂರ ದೃಷ್ಟಿ ರಾವಣನ ಮೇಲೆ ಬಿದ್ದು ಆ ಕ್ಷಣಕ್ಕೆ ಆತನ ಕಾಲು ಬಲಹೀನವಾಗಿ ಕುಸಿದು ಬೀಳುತ್ತೆ. ಅಲ್ಲಿಂದ 2.5 ವರ್ಷ ಆತನಿಗೆ ಶನಿಯ ಕಾಟ ಶುರುವಾಗುತ್ತೆ. ನಂತರ ಈತ ಸೀತೆಯ ಅಪಹರಣ ಮಾಡಲಾಗಿ ಆಂಜನೇಯನು ಆಕೆಯನ್ನು ಹುಡುಕಿಕೊಂಡು ಲಂಕೆಯನ್ನು ಪ್ರವೇಶ ಮಾಡ್ತಾನೆ. ಲಂಕೆಯನ್ನು ಬೆಂಕಿಯಲ್ಲಿ ದಹಿಸುತ್ತಾ ನವಗ್ರಹಗಳನ್ನ ಬಿಡುಗಡೆ ಮಾಡ್ತಾನೆ. ಇದರಿಂದ ಕೃತಜ್ಞನಾದ ಶನಿಯು, ನಿನ್ನ ಭಕ್ತರಿಗೆ ಮತ್ತು ಪ್ರೀತಿ ಪಾತ್ರರಿಗೆ ನಾನು ಕಾಡಿಸುವುದಿಲ್ಲ ಎಂದು ವರವನ್ನು ಕೊಡ್ತಾನೆ. ಹಾಗಾಗಿ ಶನಿಯಿಂದ ಕಾಡಿಸಲ್ಪಟ್ಟವರು ಆಂಜನೇಯನನ್ನು ಪೂಜಿಸಿ ಆತನ ಪ್ರೀತಿಗೆ ಪಾತ್ರರಾಗಿ ಶನಿಯ ತೀವ್ರತೆಯನ್ನು ಕಡಿಮೆ ಮಾಡ್ಕೋತಾರೆ ಎಂಬ ನಂಬಿಕೆ ಇದೆ.
ಒಂದು ದಿನ ಶನಿದೇವನು ದೇವತೆಗಳ ಗುರುಗಳಾದ ಬೃಹಸ್ಪತಿಯನ್ನು ನೋಡಲು ಹೋಗಿ, ಗುರುಗಳೇ, ನಿಮ್ಮ ರಾಶಿಗೆ ನಾನು ಸ್ವಲ್ಪ ಸಮಯದಲ್ಲೇ ಪ್ರವೇಶಿಸಬೇಕಿದೆ, ಅನುಮತಿ ನೀಡಿ ಎಂದು ಕೇಳುತ್ತಾರೆ. ಆಗ ಗಾಬರಿಗೊಂಡ ಗುರುಗಳು, ಬೇಡ ಮಹಾರಾಯ, ನನ್ನ ಮೇಲೆ ಕೃಪೆ ತೋರು, ನನ್ನ ಬಿಟ್ಟು ಬಿಡು ಎಂದು ಕೇಳುತ್ತಾರೆ. ಆಗ ಶನಿಯು, ಗುರುಗಳೇ, ಎಲ್ಲ ತಿಳಿದ ನೀವೇ ಹೀಗೆಂದರೆ ಹೇಗೆ? ನಿಮ್ಮ ಕರ್ಮಫಲದಂತೆ ನಾನು ನಿಮ್ಮ ರಾಶಿಯನ್ನು ಪ್ರವೇಶಿಸಿ ಸೃಷ್ಟಿಯ ನಿಯಮದಂತೆ ಫಲಾನುಫಲಗಳನ್ನು ಕೊಡಲೇಬೇಕು. ನೀವೇ ಬೇಡವೆಂದರೆ ಇತರರ ರಾಶಿಗೆ ಹೇಗೆ ಹೋಗಲಿ? ತಾರತಮ್ಯ ಮಾಡಿದ ಹಾಗಾಗುವುದಿಲ್ಲವೇ? ಸಿದ್ಧರಾಗಿ, ಕೇವಲ 7.5 ವರ್ಷಗಳಷ್ಟೇ, ಸರಳ ಕಷ್ಟಗಳನ್ನೇ ನೀಡುವೆ ಎಂದು ಹೇಳುತ್ತಾನೆ. ಆಗ ಗುರುಗಳು, ಹಾಗೆನ್ನಬೇಡ ಶನಿದೇವ, ನನ್ನ ಬಿಟ್ಟು ಬಿಡು ಎಂದು ಗೋಗರೆಯುತ್ತಾರೆ. ಆಗ ಶನಿದೇವನು, ಹಾಗಾದರೆ ಕೇವಲ 2.5 ವರ್ಷಗಳ ಕಾಲ ಬಂದು ಮಧ್ಯಮ ಕಷ್ಟಗಳನ್ನು ನೀಡುವೆ ಎನ್ನುತ್ತಾನೆ. ಗುರುಗಳು ಅದಕ್ಕೂ ಒಪ್ಪದಿದ್ದಾಗ, ಸರಿ, ಹಾಗಾದರೆ ಕೇವಲ 1 ಪ್ರಹರ ಕಾಲ ಬಂದು ಕಠಿಣ ಶಿಕ್ಷೆ ನೀಡುತ್ತೇನೆ ಎಂದೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ. 1 ಪ್ರಹರ ಕಾಲವೆಂದರೆ 3 ಗಂಟೆಗಳ ಕಾಲ ಎಂದರ್ಥ. ಇತ್ತ ಚಿಂತೆಗೀಡಾದ ಗುರುಗಳು ಸಮಾಧಾನಕ್ಕೋಸ್ಕರ ಸಂಧ್ಯಾ ವಂದನೆ, ದೇವರ ಪೂಜೆ ಮಾಡುತ್ತಾ ಕಾಲ ಕಳೆಯುತ್ತಾರೆ. ಆಶ್ರಮ ಬಿಟ್ಟು ಹೊರಗೆ ಬರುವುದಿಲ್ಲ. ಆದರೆ ಅದೊಂದು ದಿನ ಗಂಗೆಯಲ್ಲಿ ಮಿಂದು ಸ್ನಾನ ಮಾಡಬೇಕೆಂದುಕೊಂಡ ಆತ ಗಂಗಾ ಸ್ನಾನ ಮಾಡಿ ಹಿಂತಿರುಗುವಾಗ ಕಾದು ಕುಳಿತಿದ್ದ ಶನಿಯು ಸಾಧುವಿನ ವೇಷ ಧರಿಸಿ ಆತನಿಗೆ ನಮಸ್ಕರಿಸಿ, ಸ್ವಾಮಿ, ತಮಗೆ ಕೊಡಲು 2 ಕರ್ಬೂಜದ ಹಣ್ಣನ್ನು ತಂದಿರುವೆ, ದಯಮಾಡಿ ಸ್ವೀಕರಿಸಿ, ನನ್ನನ್ನು ಆಶೀರ್ವಾದಿಸಿ ಎನ್ನುತ್ತಾನೆ. ಹಸಿದಿದ್ದ ಗುರುಗಳು ಹಣ್ಣನ್ನು ಸ್ವೀಕರಿಸಿ ತನ್ನ ಜೋಳಿಗೆಗೆ ಹಾಕಿಕೊಂಡು ಆಶ್ರಮದ ದಾರಿ ಹಿಡಿಯುತ್ತಾರೆ. ಆದರೆ ಅದೇ ಸಮಯಕ್ಕೆ ಆ ರಾಜ್ಯದ ರಾಜನ 2 ಮಕ್ಕಳು ಬೇಟೆಗೆಂದು ಕಾಡಿಗೆ ಹೋಗಿ ಕಾಣೆಯಾಗಿರುತ್ತಾರೆ. ರಾಜ ದಿನವೆಲ್ಲ ಕಾದು ಮಾರನೇ ದಿನ ಸೈನಿಕರನ್ನು ಕಳಿಸಿ ಹುಡುಕಿಸಲು ಮುಂದಾಗುತ್ತಾನೆ. ಹೀಗೆ ಹುಡುಕುತ್ತಾ ಗುರುಗಳ ಬಳಿ ಬಂದ ಭಟರು ಆತನನ್ನು ವಿಚಾರಿಸುತ್ತಾ, 2 ರಾಜಕುಮಾರರನ್ನು ಕಂಡಿರಾ ಎಂದು ಕೇಳುತ್ತಾರೆ. ಗುರುಗಳು ಇಲ್ಲ ಎಂದು ಉತ್ತರಿಸಿ ಮುಂದೆ ಸಾಗುತ್ತಾರೆ. ಹೀಗೆ ಸಾಗುವಾಗ ಅವರ ಜೋಳಿಗೆಯಿಂದ ರಕ್ತದ ಹನಿಯು ತೊಟ್ಟಿಕ್ಕುತ್ತದೆ. ಇದನ್ನು ಗಮನಿಸಿದ ಸೈನಿಕರು ಆತನನ್ನು ಥಳಿಸಿ ಬಂಧಿಸಿ ರಾಜರ ಮುಂದೆ ಕರೆತರುತ್ತಾರೆ. ದಾರಿಯಲ್ಲಿ ಸಿಕ್ಕವರೆಲ್ಲ ಈತನಿಗೆ ಇಡೀ ಶಾಪ ಹಾಕತೊಡಗುತ್ತಾರೆ. ಆಗ ಬೃಹಸ್ಪತಿಗೆ ಇದು ಶನಿದೇವನ ಆಟವೇ ಎಂದು ಅರ್ಥವಾಗತೊಡಗುತ್ತೆ. ಅಯ್ಯೋ ಶನಿದೇವನೇ, ಎಚ್ಚರಿಕೆ ನೀಡದೆ ಕೆಲಸ ಆರಂಭಿಸಿಬಿಟ್ಟೆಯಾ ಎಂದು ಮರುಗುತ್ತಾ ರಾಜನ ಮುಂದೆ ಬಂದು ನಿಲ್ಲುತ್ತಾರೆ. ರಾಜನು ಆತನ ಜೋಳಿಗೆಯಲ್ಲಿ ತನ್ನ 2 ಮಕ್ಕಳ ರುಂಡಗಳನ್ನು ಕಂಡು ದಂಗಾಗಿ ಕಣ್ಣೀರಿಡತೊಡಗುತ್ತಾನೆ. ನಂತರ ಕೋಪದಿಂದ ಈತನನ್ನು ಜೀವಸಹಿತ ಉಳಿಸಬೇಡಿ, ಶಿರಚ್ಛೇದನ ಮಾಡಿ ಆತನ ಶಿರವನ್ನು ರಾಜ್ಯದ ಹೆಬ್ಬಾಗಿಲಿಗೆ ನೇತು ಹಾಕಿ ಎಂದು ಆಜ್ಞೆ ಕೊಡುತ್ತಾನೆ. ಆಗ ಗುರುಗಳಿಗೆ ಶನಿದೇವ ಹೇಳಿದ ಮಾತು ನೆನಪಾಗುತ್ತೆ. ಕೇವಲ 3 ಗಂಟೆಗಳಷ್ಟೇ, ಈಗಾಗಲೇ 2.5 ಗಂಟೆ ಮುಗಿದಿದೆ, ಇನ್ನೂ ಅರ್ಧ ಗಂಟೆಗಳ ಕಾಲ ತಲೆ ಉಳಿಸಿಕೊಂಡರೆ 1000 ವರ್ಷ ಆಯಸ್ಸು ಎಂದುಕೊಂಡ ಅವರು, ಮಹಾಪ್ರಭುಗಳೇ, ನನ್ನದೊಂದು ಕೊನೆಯ ಆಸೆ ಇದೆ. ನಾನು ಕೊನೆಯ ಬಾರಿ ಗಂಗಾ ಸ್ನಾನ ಮಾಡಿ ಪ್ರಾಯಶ್ಚಿತ ಮಾಡಿಕೊಳ್ಳುವೆ, ದಯಮಾಡಿ ಅವಕಾಶ ಮಾಡಿಕೊಡಿ ಎಂದು ಬೇಡುತ್ತಾರೆ. ರಾಜನು ಅದಕ್ಕೆ ಒಪ್ಪಿ ಈತನನ್ನ ಇಲ್ಲಿಂದ ಕರೆದೊಯ್ಯಿರಿ ಎಂದು ಆಜ್ಞೆ ಮಾಡುತ್ತಾನೆ. ಗುರುಗಳು ಕೊನೆಯ ಆಸೆಯಂತೆ ನದಿಯ ಬಳಿ ಬಂದು ಅಲ್ಲಿ ಕಾಲಹರಣ ಮಾಡತೊಡಗುತ್ತಾರೆ. ಹೀಗೆ ಅರ್ಧ ಗಂಟೆ ಕಳೆದ ನಂತರ ನಡೆಯಿರಿ, ನನ್ನ ಶಿರಚ್ಛೇದನ ಮಾಡಿ ಎಂದೇಳಿ ಅರಮನೆಯತ್ತ ಹೊರಡುತ್ತಾರೆ. ಅದೇ ಸಮಯಕ್ಕೆ ಆ 2 ರಾಜಕುಮಾರರು ಸಹ ಅರಮನೆಯತ್ತ ಬರುತ್ತಾರೆ. ಎಲ್ಲರಿಗೂ ಎಲ್ಲಿಲ್ಲದ ಸಂತೋಷ. ಆಶ್ಚರ್ಯಗೊಂಡ ರಾಜನು ಆ ಜೋಳಿಗೆಯನ್ನು ತೆಗೆದು ನೋಡಲಾಗಿ ಅದರಲ್ಲಿ 2 ಹಣ್ಣುಗಳಿರ್ತವೆ. ತಕ್ಷಣವೇ ಆ ಬ್ರಾಹ್ಮಣನನ್ನು ಕೊಲ್ಲಬೇಡಿ ಎಂದು ಆಜ್ಞೆ ಕೊಟ್ಟು ಆತನ ಬಳಿ ಕ್ಷಮೆ ಯಾಚಿಸಿ ಆತನನ್ನು ಕಳುಹಿಸಿಕೊಡುತ್ತಾರೆ. ಇತ್ತ ಆಶ್ರಮಕ್ಕೆ ಬಂದ ಗುರುಗಳು ಅಲ್ಲಿ ಶನಿಯನ್ನು ಕಂಡು, ಅಪ್ಪ ಶನಿದೇವ, ನಿನ್ನ ಪ್ರಭಾವ ಸಾಮಾನ್ಯವಾದದ್ದಲ್ಲ. ಇಂತಹ ಕಠಿಣ ಕಷ್ಟಗಳನ್ನು ಜನಸಾಮಾನ್ಯರಿಗೆ ಕೊಡಬೇಡ, ಅವರಿಗೆ ತಡೆಯುವ ಶಕ್ತಿ ಇಲ್ಲ ಎಂದು ಕೇಳಿಕೊಳ್ಳುತ್ತಾರೆ. ಆಗ ಶನಿಯು ನಸುನಕ್ಕು ಅಲ್ಲಿಂದ ಹೊರಟು ಹೋಗುತ್ತಾನೆ. ಹೀಗೆ ಶನಿದೇವನು ತಾನು ಚಿಕ್ಕಂದಿನಿಂದ ಸಾಧಿಸಿದ ಹಠ, ತಂದೆಯ ಮೇಲಿನ ಕೋಪ, ಆತನಿಗಾದ ಅವಮಾನ, ಇಂತಹ ಹಲವು ವಿಚಾರಗಳಿಂದ ಪ್ರಭಾವಿತನಾಗಿ ಶಿಕ್ಷಿಸುವ ದೇವರೆಂದೇ ಪ್ರಸಿದ್ಧಿಯಾದ. ಆತನ ಮುಂದೆ ಎಲ್ಲರೂ ಒಂದೇ, ಮಾನವರಾಗಲಿ ಅಥವಾ ದೇವತೆಗಳಾಗಲಿ ಎಲ್ಲರೂ ಸಹ ಅವರವರ ಕರ್ಮಕ್ಕೆ ಫಲ ಪಡಬೇಕಾದದ್ದೇ. ಈತನ ದೃಷ್ಟಿಯಿಂದ ಬಚಾವಾಗುವುದು ಅಸಾಧ್ಯದ ಮಾತು. ಹಾಗಾಗಿ ಈತನು ತಮ್ಮ ರಾಶಿಗೆ ಪ್ರವೇಶಿಸಿದರೆ ಸಾಡೆ ಸಾತಿ ಒಕ್ಕರಿಸಿತು ಎಂದೇ ಪ್ರಖ್ಯಾತ. ಆ ಸಮಯದಲ್ಲಿ ಪ್ರತಿಯೊಂದು ಹೆಜ್ಜೆಗಳನ್ನು ಸಹ ಎಚ್ಚರಿಕೆಯಿಂದ ಇಡಬೇಕು. ಆಂಜನೇಯನ ಧ್ಯಾನ ಮಾಡಬೇಕು. ಆದಷ್ಟು ಶನಿವಾರದಂದು ಶನಿದೇವರ ದೇವಾಲಯಕ್ಕೆ ತೆರಳಿ ಪೂಜೆ ಸಲ್ಲಿಸಬೇಕು. ಆತನನ್ನ ಶಾಂತಗೊಳಿಸಬೇಕು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಶನಿದೇವರ ಜನ್ಮ ರಹಸ್ಯ, ಆತನಿಗೆ ಸಿಕ್ಕ ವರ, ಆತನ ಕರ್ತವ್ಯ,
ಆತನ ಪ್ರಭಾವವನ್ನು ತಗ್ಗಿಸಿಕೊಳ್ಳುವ ರೀತಿಯನ್ನ ತಿಳಿಸಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಶನಿದೇವ ಮತ್ತು ಆಂಜನೇಯನ ನಡುವೆ ನಡೆದ ಯುದ್ಧವನ್ನು ತಿಳಿಸ್ತೇನೆ. ಶನಿದೇವರಿಗೆ ಯಾಕೆ ಕಪ್ಪು ಬಣ್ಣವೆಂದರೆ ಇಷ್ಟ, ಆತನು ಕಾಗೆಯನ್ನ ತನ್ನ ವಾಹನವನ್ನಾಗಿ ಮಾಡಿಕೊಂಡಿದ್ದೇಗೆ ಮತ್ತು ಸಾಡೆ ಸಾತಿ ಸಮಯದಲ್ಲಿ ಅನುಸರಿಸಬೇಕಾದ ಸೂಕ್ತ ಕ್ರಮಗಳ ಬಗ್ಗೆ ತಿಳಿಸ್ತೀನಿ. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ಪ್ರಾಮಿಸ್ ಮಾಡಿದ ಹಾಗೆ ವಿಜೇತೆ ದೀಪಿಕಾ ಅವರಿಗೆ ಈ ಪುಸ್ತಕವನ್ನು ಗಿಫ್ಟ್ ಮಾಡಿದ್ದೀವಿ. ನೀವು ಕೂಡ ಗಿಫ್ಟ್ ಗೆಲ್ಲಬೇಕಂದ್ರೆ ಜಸ್ಟ್ ಈ ವಿಡಿಯೋನ ಲೈಕ್ ಮಾಡಿ, ಇಬ್ಬರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಹೆಸರನ್ನ ಮತ್ತು ಊರನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಜೇತರಿಗೆ ನಾವೇ ಕಾಂಟ್ಯಾಕ್ಟ್ ಮಾಡಿ ಗಿಫ್ಟ್ನ ಪೋಸ್ಟ್ ಮಾಡ್ತೀವಿ.